ನಗರ ವ್ಯಾಪ್ತಿಯಲ್ಲಿರುವ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಪ್ರಸ್ತುತ ಆಸ್ತಿಗಳಿಗೆ ಖಾತೆ ಆಗದೆ ಕಳೆದ ಹಲವು ವರ್ಷಗಳಿಂದ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದ ಜನರಿಗೆ ಈ ಸುದ್ದಿ ನೆಮ್ಮದಿ ನೀಡಲಿದೆ. ಅಲ್ಲದೆ ನಗರ ವ್ಯಾಪ್ತಿಯಲ್ಲಿ ಆಸ್ತಿ ಹೊಂದಿರುವ ಮಾಲೀಕರು ಇನ್ನು ಮುಂದೆ ತಮ್ಮ ಆಸ್ತಿಗೆ ತಾವೇ ಹಕ್ಕುದಾರರಾಗಲಿದ್ದಾರೆ. ಈ ವಿಚಾರವನ್ನು ನಗರದ ಜನತೆಗೆ ತಿಳಿಸಲು ಇಂದು ಬೆಳಿಗ್ಗೆ ಏಕಾಏಕಿ ಶಾಸಕ ಪ್ರದೀಪ್ ಈಶ್ವರ್ ತಾಲೂಕು ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದು ಮಾಹಿತಿ ನೀಡಿದರೆ, ಮಧ್ಯಾಹ್ನ ನಗರಸಭೆ ಅಧ್ಯಕ್ಷರು ಸುದ್ದಿಗೋಷ್ಠಿ ಕರೆದು ಮಾಹಿತಿ ನೀಡಿದರು. ಶಾಸಕರೊಂದಿಗೆ ಸಮನ್ವಯತೆ ಹೊಂದಿರುವುದಾಗಿ ಅಧ್ಯಕ್ಷರು ಹೇಳಿದ್ದಾದರೂ ಬೆಳಗಿನ ಸುದ್ದಿಗೋಷ್ಠಿಗೆ ನಿಮ್ಮನ್ನು ಯಾಕೆ ಆಹ್ವಾನಿಸಿಲ್ಲ ಎಂಬ ಪ್ರಶ್ನೆಗೆ ಅಧ್ಯಕ್ಷರು ನಿರುತ್ತರರಾದರು. ಅಲ್ಲದೆ ನಗರಸಭೆ ವ್ಯಾಪ್ತಿಯಲ್ಲಿರುವ ಆಸ್ತಿಗಳಿಗೆ ವಾರ್ಡುವಾರು ಕೇಂದ್ರಗಳನ್ನು ತೆಗೆದು ಆರ್ಡಿ ಸ್ವೀಕರಿಸುವ ಮೂಲಕ ಎಲ್ಲ ಆಸ್ತಿ ಮಾಲೀಕರನ್ನು ಅವರ ಆಸ್ತಿಗಳ ಮಾಲೀಕರನ್ನಾಗಿ ಮಾಡುವ ಅವಕಾಶವನ್ನು ಸರ್ಕಾರ ಕಲ್ಪಿಸಿದ್ದು, ಇದಕ್ಕೆ ಸಾರ್ವಜನಿಕರು ಸಹಕರಿಸುವಂತೆ ನಗರಸಭೆ ಅಧ್ಯಕ್ಷರು ಕೋರಿದರು. ಪ್ರತಿ ವಾರ್ಡಲ್ಲೂ ನಾವು ಹಂತವಾಗಿ ಸಾರ್ವಜನಿಕರಿಂದ ಅರ್ಜಿಗಳನ್ನು ತೆಗೆದುಕೊಂಡು ಮತ್ತು ನಗರಸಭೆಯಲ್ಲಿ ಪ್ರತಿನಿತ್ಯ ಇದಕ್ಕೆ ಅಂತ ಒಂದು ಸಪ್ರೇಟ್ ಕೌಂಟರ್ ಓಪನ್ ಮಾಡಿ ಆ ಕೌಂಟರ್ ಮುಖಾಂತರ ಅರ್ಜಿಗಳು ವಾರ್ಡ್ ವೈಸು ಕೌಂಟರು ಮಾಡಿ ಅದೇ ರೀತಿ ಕಲೆಕ್ಟ್ ಮಾಡ್ಕೊಂಡು ಒಬ್ಬೊಬ್ರದ್ದು ಒಂದೊಂದು ಖಾತೆ ಇರುತ್ತೆ. ಒಬ್ಬರದು ಅಧಿಕೃತ ಖಾತೆ ಇರ್ತೈತೆ, ಒಂದು ಗ್ರಾಮ ಠಾಣೆ ಇರ್ತೈತೆ, ಬಿ ಖಾತೆ ಇರುತ್ತೆ. ಸಪ್ರೇಟೇ ಕಲೆಕ್ಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ಅವ್ರಿಗೆ ಏನು ನಿಗದಿ ಟೈಮ್ ಇರ್ತೈತೋ ಆ ನಿಗದಿ ಟೈಮ್ ಒಳಗಡೆ ಕೊಡ್ತಕ್ಕಂಥ ಒಂದು ನಗರಸಭೆಯಿಂದ ನಾವು ಅವರಿಗೆ ಖಾತೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಎಲ್ಲ ಸೇರಿ ಒಟ್ಟಾರೆ ಏನು ಪಕ್ಷಾತೀತವಾಗಿ ನಾವು ಎಲ್ಲ ಸದಸ್ಯರು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಸಲಹೆಗಳು ತೆಗೆದುಕೊಂಡು ಈ ಕೆಲಸವನ್ನು ಬಡವರಿಗೆ ಈ ಕೆಲಸ ಮತ್ತು ಜನಗಳಿಗೆ ಈ ಕೆಲಸವನ್ನು ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ತಮ್ಮ ಮುಖಾಂತರ ಸಾರ್ವಜನಿಕರಿಗೆಲ್ಲ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಒಟ್ಟಾರೆ ಬಡವ್ರ ಕೆಲಸ ಆಗಬೇಕು, ಸಾರ್ವಜನಿಕರ ಕೆಲಸ ಆಗಬೇಕು. ನಮ್ದು ಯಾವುದೇ ರೀತಿ ರಾಜಕೀಯ ಇಲ್ಲ ಇದರಲ್ಲಿ. ಯಾಕಂದರೆ ನಾನು ಬಂದು 4-5 ತಿಂಗಳಾಯಿತು. ಎಷ್ಟೋ ಜನ ಪಾಪ ಅವರು ಸಮಸ್ಯೆಗಳು ಕೇಳೋಕ್ಕೆ ಆಗ್ತಾಯಿಲ್ಲ ಸರ್. ಅದಕ್ಕೋಸ್ಕರ ಒಟ್ಟಾರೆ ಈ ವಿಚಾರದಲ್ಲಿ ನಾವು ರಾಜಕೀಯ ಮಾತಾಡಲ್ಲ. ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾರ್ವಜನಿಕರಿಗೆ ಅವ್ರಿಗೆ ಏನು ಸಮಸ್ಯೆ ಇತ್ತು ಅದನ್ನು ನಮ್ಮ ಅಧಿಕಾರಿಗಳು ಎಲ್ಲ ಸೇರಿ ಸಂಬಂಧಪಟ್ಟವರು ಎಲ್ಲ ಸೇರಿ ಅವ್ರಿಗೆ ಬಗ್ಗೆ. ನಗರಸಭೆಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ, ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಗ್ರಾಮ ಠಾಣೆಗೆ ಸೇರಿದ ಸುಮಾರು 8,000 ಆಸ್ತಿ ಮತ್ತು ಕನ್ವರ್ಷನ್ ಆಗಿರುವ 6,000 ಆಸ್ತಿಗಳಿರುವ ಬಗ್ಗೆ ಅಂದಾಜಿಸಲಾಗಿದೆ. ಅಲ್ಲದೆ ಎಲ್ಲ ಆಸ್ತಿ ಸೇರಿ ಸುಮಾರು 28,000 ಖಾತೆಗಳು ನಗರ ವ್ಯಾಪ್ತಿಯಲ್ಲಿ ಆಗಬೇಕಿದ್ದು, ಈ ಎಲ್ಲ ಆಸ್ತಿಗಳಿಗೆ ಅವರು ಹೊಂದಿರುವ ದಾಖಲೆಗಳ ಅನ್ವಯ ಎ ಮತ್ತು ಬಿ ಖಾತೆಗಳನ್ನು ಮಾಡಲು ಅನುಮತಿ ಸಿಕ್ಕಿದೆ ಎಂದರು. ಪ್ರತಿ ವಾರ್ಡಿನಲ್ಲಿಯೂ ಅರ್ಜಿ ಸ್ವೀಕಾರ ಕೇಂದ್ರ ತೆರೆಯಲಾಗುವುದು. ಅಲ್ಲದೆ ಆಸ್ತಿಗಳಿಗೆ ಯಾವುದೇ ಖಾತೆ ಆಗಬೇಕಾದರೂ ಕಂದಾಯ ಸಂಪೂರ್ಣವಾಗಿ ಪಾವತಿಸಬೇಕಿದ್ದು, ಆಸ್ತಿಗಳ ಮಾಲೀಕರು ನೇರವಾಗಿ ನಗರಸಭೆಯಲ್ಲಿ ಪೂರ್ಣ ಪ್ರಮಾಣದ ತೆರಿಗೆ ಪಾವತಿಸಿದ ನಂತರವಷ್ಟೇ ಖಾತೆಗಳನ್ನು ಮಾಡಲಾಗುತ್ತದೆ. ಇಲ್ಲವಾದರೆ ಅಂತಹವರ ಖಾತೆಗಳನ್ನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಎಲ್ಲರೂ ನಗರಸಭೆಯಲ್ಲಿ ಬಾಕಿ ಇರುವ ತೆರಿಗೆ ಪಾವತಿಸಿದರೆ ಅವರ ದಾಖಲೆಗಳಿಗೆ ಅನುಗುಣವಾಗಿ ಎ ಅಥವಾ ಬಿ ಖಾತೆಗಳನ್ನು ಮಾಡಲಾಗುವುದು ಎಂದರು. ಅವ್ರಿಗೆ ಮಾತ್ರ ನಾವು ಅಧಿಕೃತ ಅಂತ ಕೊಡ್ಬೋದು, ಎ ಖಾತೆ ಕೊಡ್ಬೋದು. ಅದಿಲ್ಲ ಅಂದರೆ ಮಿಕ್ಕಿದೆಲ್ಲ ಬಿ ಖಾತೆಗೆ ಬರುತ್ತೆ. ಏನು ನಮಗೆ ಒಂದು ಆದೇಶ ಬಂದಿದೆ ಅದ್ರ ಪ್ರಕಾರ ನಾವು ಹೇಳ್ತೀವಿ ಸರ್. ಎ ಖಾತೆಗೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಬಿ ಖಾತೆಗೆ ಅದೇ ಡಾಕ್ಯುಮೆಂಟ್ಸ್ ಕೊಡಬೇಕು. ಅಂದರೆ ಏನಂದರೆ ಕನ್ವರ್ಷನ್ ಪ್ಲಾನ್ ಅಪ್ರೂವಲ್ ಆಗಿಲ್ಲ ಅಂದರೆ ಅದು ಬಿ ಖಾತೆ ಆಗುತ್ತೆ. ಅನುಮೋದನೆ ಇದ್ದರೆ ಇದು ಎ ಖಾತೆ ಆಗುತ್ತೆ. ಅನುಮೋದನೆ ಇಲ್ಲ ಅಂದರೆ ಬಿ ಖಾತೆ ಆಗುತ್ತೆ. ಈಗ ಹೌಸ್ ಲಿಸ್ಟಲ್ಲಿರೋರ್ಗೂ ಆಗುತ್ತೆ. ಹೌಸ್ ಲಿಸ್ಟಲ್ಲಿದ್ದು ನಮ್ಮ ಪಂಚಾಯತಿಯಿಂದ ಡಿಲಿಮಿಟೇಷನ್ ಆಗಿ ನಮ್ಮ ನಗರ ವ್ಯಾಪ್ತಿಗೆ ಬಂದಿದೆ. ಸುಮಾರು ಒಂದು 7-8 ಸಾವಿರ ಖಾತೆಗಳಿದ್ದಾವೆ. ಇವಾಗ ಅಷ್ಟು ಜನಕ್ಕೂ ಅವಕಾಶ ಇದೆ. ಈಗ ಏನು ಅರ್ಜಿ ತೆಗೆದುಕೊಂಡು ಸಂಪೂರ್ಣ ದಾಖಲೆಗಳು ಹಾಕಿ ಕಂದಾಯ ಕಟ್ಟಿ ನಮ್ಗೆ ಅರ್ಜಿ ಸಲ್ಲಿಸಿದಾಗ ಅವ್ರಿಗೂ ಕೂಡ ಬಿ ಖಾತೆ ಅಂದರೆ ಟ್ರಾನ್ಸಾಕ್ಷನ್ ಮಾಡ್ಕೊಬೋದು, ಅವರ ಮನೆಗಳು ಕಟ್ಕೊಬೋದು, ಎಲ್ಲ ಮಾಡ್ಕೊಬೋದು. ಇನ್ನು ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಸರ್ಕಾರ ಇಂದು ಮಾಡಿದ ಆದೇಶದಿಂದಾಗಿ ಅವರ ಆಸ್ತಿಗೆ ಅವರೇ ಹಕ್ಕುದಾರರಾಗುವ ಅವಕಾಶ ಕಲ್ಪಿಸಿದೆ. ಹಾಗಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಅವರು ಈ ಹಿಂದೆ 2007ರಲ್ಲಿ ಬಿಬಿಎಂಪಿಯಲ್ಲಿಯೂ ಎ ಮತ್ತು ಬಿ ಖಾತೆ ಮಾಡುವ ಸಂಬಂಧ ಆದೇಶ ಮಾಡಲಾಗಿತ್ತು. ಇದೇ ಆದೇಶವನ್ನು ಇದೀಗ ರಾಜ್ಯಾದ್ಯಂತ ವಿಸ್ತರಿಸಲಾಗಿದ್ದು, ನಾಗರಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದರು. ತೆಗೆದುಕೊಂಡಿದ್ದರಿಂದ ಬಹಳ ಖುಷಿ ಪಡುವಂಥದ್ದಾಗಿದೆ. ಹಿಂದೆ 2007ರಲ್ಲಿ BBMPಯಲ್ಲಿ
ಇದೇ ಒಂದು ಎ ಖಾತೆ ಮತ್ತು ಬಿ ಖಾತೆ ಅನ್ನೋ ಒಂದು ವಿಷಯ ತಗೊಂಡು ಭಾಳಷ್ಟು ಬೆಂಗಳೂರಲ್ಲಿ ಭಾಳಷ್ಟು ಖಾತೆಗಳು ಮಾಡಿಕೊಟ್ಟು ಈಗ ಬೆಂಗಳೂರು ದಟ್ಟವಾಗಿ ಬೆಳೆದಿದೆ. ತುಂಬ ನಮಗೆ ನೋಡ್ತಾ ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ಕೂಡ ಅದೇ ರೀತಿ ಬೆಳೀಲಿ ಅಂತೇಳಿ ನಮಗೂ ಆಸೆ ಇತ್ತು. ಆದರೆ ಖಾತೆಗಳು ಮಾಡಿಕೊಡೋದು ಮಾತ್ರ ನಮ್ಮ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಪ್ರಬುದ್ಧ ನಾಗರಿಕರಿಗೆ ಒಂದು ಸಂತೋಷದ ವಿಷಯ ಇವತ್ತು ಸರ್ಕಾರ ತಂದಿದೆ. ನಿಜವಾಗ್ಲೂ ಪ್ರತಿಯೊಂದು ವಾರ್ಡ್ಗೂ ಕೂಡ ಈಗಾಗಲೇ ನಮ್ಮ ಅಧ್ಯಕ್ಷರು ಹಿಂದೆ ಹೇಳಿದರು, ಯಾವುದು ಬಜೆಟ್ ಮೀಟಿಂಗಲ್ಲಿ ನಾವು ಪ್ರತಿಯೊಂದು ವಾರ್ಡಲ್ಲೂ ಕೂಡ ಕ್ಯಾಂಪ್ ಮಾಡೋ ಅಂಥದ್ದಾಗುತ್ತೆ, ಒಂದು ತೆರಿಗೆ ನಾವು ತಗೊಳ್ಳೋವಂಥದ್ದಾಗುತ್ತೆ. ಅದ್ರ ಜೊತೆಗೆ ಖಾತೆ ವಿಚಾರವಾಗಿ ಇವತ್ತು ನಮಗೆ ಸರ್ಕಾರ ತಗೊಂಡಿರ್ತಕ್ಕಂಥ ಏನು ರಾಜಪತ್ರ ಬಂದಿದೆ ಅದನ್ನು ಕೂಡ ಜನರಿಗೆ ಮನದಟ್ಟು ಮಾಡಿ ಅದ್ರ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ನೀವು ಒದಗಿಸಿದ್ದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಆಸ್ತಿಗೆ ನೀವು ಹಕ್ಕುದಾರರಾಗ್ತೀರಾ. ಇದು ಪ್ರತಿಯೊಬ್ಬರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು. ಅದೇ ರೀತಿ ಸರ್ಕಾರಕ್ಕೂ ಕೂಡ ಹೆಚ್ಚು ಸಂಪನ್ಮೂಲ ಬರುತ್ತೆ ಕೂಡ. ನಿಜವಾಗ್ಲೂ ಈ ನಮ್ಮ ನಗರಸಭೆಯಲ್ಲಿ ಎಷ್ಟು ಪೆಂಡಿಂಗ್ ಇದೆ ಖಾತೆಗಳು, ಅವೆಲ್ಲ ಕೂಡ ಇವತ್ತು ಖಾತೆಗಳ ಪರಿವರ್ತನೆಯಾಗಿ ಅವರು ಆಸ್ತಿಗೆ ಅವರೇ ಓನರ್ಗಳಾಗ್ತಾ ಇರೋದ್ರಿಂದ ಖುಷಿ ಪಡುವಂಥದ್ದಾಗ್ತಾ ಇದೆ. ಪ್ರತಿ ವಾರ್ಡಿನಲ್ಲಿಯೂ ಅರ್ಜಿ ಸ್ವೀಕಾರ ಕೇಂದ್ರ ತೆರೆದು ಆ ಮೂಲಕ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಹಾಗೆ ಪಡೆದ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಎ ಅಥವಾ ಬಿ ಖಾತೆಗಳನ್ನಾಗಿ ನೀಡಲಾಗುತ್ತದೆ. ಎಲ್ಲ ದಾಖಲೆ ಹೊಂದಿದರೆ ಎ ಖಾತೆ ಮಾಡಲಾಗುತ್ತದೆ. ಡಿಸಿ ಕನ್ವರ್ಷನ್ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಆಗಿದ್ದರೆ ಬಿ ಖಾತೆ ಮಾಡಲಾಗುತ್ತದೆ. ಹಾಗಾಗಿ ಈ ಅವಕಾಶವನ್ನು ನಾಗರಿಕರು ಸದುಪಯೋಗ ಪಡಿಸಿಕೊಂಡು ತಮ್ಮ ಆಸ್ತಿಗಳನ್ನು ಭದ್ರಪಡಿಸಿಕೊಳ್ಳುವಂತೆ ಕೋರಿದರು. ಇನ್ನು ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಮಾತನಾಡಿ, ಈಗಾಗಲೇ ಖಾತೆ ಇಲ್ಲದೆ ಕಟ್ಟಡ ನಿರ್ಮಿಸಿಕೊಂಡಿರುವ ಮಾಲೀಕರು ಮೊದಲಿಗೆ ದುಪ್ಪಟ್ಟು ಕಂದಾಯ ಪಾವತಿಸಬೇಕು, ನಂತರ ಎಂದಿನಂತೆ ತೆರಿಗೆ ಪಾವತಿಸಬೇಕು. 3 ತಿಂಗಳ ಅವಧಿಯಲ್ಲಿ ನಗರ ವ್ಯಾಪ್ತಿಯಲ್ಲಿ ಖಾತೆಗಳನ್ನು ಮಾಡಿ ಮುಗಿಸುವಂತೆ ಸರ್ಕಾರದ ಆದೇಶವಿದ್ದು, ನಾಗರಿಕರು ತಮ್ಮ ಆಸ್ತಿಗೆ ಸಂಬಂಧಿಸಿದ ತೆರಿಗೆ ಪಾವತಿಸಿ ಸಂಬಂಧಿಸಿದ ದಾಖಲೆಗಳನ್ನು ನೀಡಿ ತಮ್ಮ ಆಸ್ತಿಗಳಿಗೆ ಖಾತೆ ಪಡೆಯಬೇಕೆಂದು ಕೋರಿದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.